पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ನಾನು ನಿಮ್ಮ ಸುಧೀಂದ್ರ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ರಾಯರ ಜ್ಯೋತಿಷ್ಯ ಫಲಕ್ಕೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಲಾರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಹಾಗೂ ಶೇರನ್ನು ಕೊಟ್ಟು ಸಬ್ಸ್ಕ್ರೈಬನ್ನು ಮಾಡಿ. ಮೊದಲನೆಯದಾಗಿ ಆರ್ಥಿಕ ಸ್ಥಿತಿಗತಿ ಬಗ್ಗೆ ನೋಡೋದಾದರೆ ಈ ತುಲಾರಾಶಿಯವರಿಗೆ ಜೂನ್ ತಿಂಗಳು ಈ ತುಲಾರಾಶಿಯವರಿಗೆ ಉತ್ತಮವಾದ ಫಲಿತಾಂಶ ಅನ್ನುವಂಥದ್ದು ನೀಡುತ್ತದೆ. ಹಳೆಯ ಇರುವಂತಹ ಬಾಕಿ ವಸೂಲಿ ಆಗ್ತದೆ. ಐಷಾರಾಮಿಯ ವಸ್ತುಗಳು, ಚಿನ್ನಾಭರಣಗಳು ಹಾಗೂ ಆಸ್ತಿಯನ್ನು ಖರೀದಿ ಮಾಡುವಂತಹ ಯೋಗ ಇದೆ. ದೀರ್ಘಾವಧಿ ಹೂಡಿಕೆಗಳಿಗೆ ಇದು ಉತ್ತಮವಾದ ಸಮಯ. ಬೇರೆಯವರ ಮಾತು ಕೇಳಿ ಅಪಾಯಕಾರಿ ಆಗಿರುವಂಥ ಸ್ಕೀಮ್ಗಳಿಗೆ ಸಿಲುಕಬೇಡಿ. ಇನ್ನು ಉದ್ಯೋಗಿಗಳಿಗೆ ಈ ತಿಂಗಳು ಹೊಸದಾಗಿ ಹುರುಪನ್ನುವಂಥದ್ದು ಸಿಗ್ತದೆ. ನಿಮ್ಮ ಸೃಜನಶೀಲ ಆಲೋಚನೆಗಳು ಹಾಗೂ ನೀವು ಪ್ರಯತ್ನ ಪಡುವ ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗ್ತದೆ. ಹಾಗೂ ಉದ್ಯೋಗಿಗಳಿಗೆ ಸಂಬಳ ಜಾಸ್ತಿ ಆಗುವಂತಹ ಅವಕಾಶ ಇದೆ. ಸಹೋದ್ಯೋಗಿಗಳ ಜೊತೆಗೆ ಉತ್ತಮವಾದ ಬಾಂಧವ್ಯ ಇರ್ತದೆ. ಕಚೇರಿಯಲ್ಲಿ ನಡೆಯುವಂತಹ ರಾಜಕೀಯ ಅದರಿಂದ ಹೊರಗಡೆ ಬರ್ತೀರಾ. ಇನ್ನು ವ್ಯಾಪಾರ ರಂಗದಲ್ಲಿರುವಂತಹ ತುಲಾರಾಶಿಯವರಿಗೆ ಈ ಜೂನ್ ತಿಂಗಳು ಹೊಸ ಮೈಲಿಗಲ್ಲೇ ತರ್ತಾ ಇದೆ. ಯಾರೆಲ್ಲ ಫ್ಯಾಷನ್, ಗ್ಲಾಮರ್ ಹಾಗೂ ಆಹಾರ ಧಾನ್ಯಗಳ ಕ್ಷೇತ್ರದಲ್ಲಿದ್ದೀರಾ, ಹೊಸ ಉತ್ತಮವಾದ ಲಾಭ ತಂದು ಕೊಡ್ತದೆ. ಹೊಸ ಕರಾರುಗಳು ಅಂತಿಮಗೊಳ್ತದೆ. ವಿದೇಶಿ ವ್ಯಾಪಾರಗಳು ವಿಸ್ತರಣೆ ಆಗ್ತದೆ. ಇನ್ನು ಈ ತುಲಾರಾಶಿಯವರ ಕೌಟುಂಬಿಕ ವಿಚಾರದಲ್ಲಿ ನೋಡೋದಾದರೆ ಮನೆಯಲ್ಲಿ ಸಂತೋಷ ಹಾಗೂ ಶಾಂತಿಯನ್ನು ನೆಲೆಸ್ತದೆ. ಕುಟುಂಬಗಳ ಜೊತೆಗೆ ಧಾರ್ಮಿಕ ಸ್ಥಳಗಳಲ್ಲಿ ಭೇಟಿ ನೀಡ್ತೀರಾ. ಪ್ರೇಮಿಗಳಿಗೆ ಈ ಜೂನ್ ತಿಂಗಳು ಉತ್ತಮವಾದ ಬಾಂಧವ್ಯ ತಿಂಗಳಂತಲೇ ಹೇಳಬಹುದು. ನಿಮ್ಮ ಪ್ರೇಮ ಸಂಬಂಧಗಳು ವಿವಾಹ ಹಂತಕ್ಕೆ ಹೋಗ್ತದೆ. ಅವಿವಾಹಿತೆಯವರಿಗೆ ಯೋಗ್ಯವಾದ ಸಂಗಾತಿ ಸಿಗ್ತದೆ. ಇನ್ನು ತುಲಾರಾಶಿಯವರ ಆರೋಗ್ಯ ವಿಚಾರಕ್ಕೆ ಬಂದರೆ ತಿಂಗಳ ತೃತೀಯ ಹಂತದಲ್ಲಿ ಸಿಹಿ ಪದಾರ್ಥಗಳಿಂದ ಸೇವನೆಯಿಂದ ಸಮಸ್ಯೆಗೊಳಗಾಗ್ತದೆ. ಹಾಗಾಗಿ ದೈಹಿಕ ಫಿಟ್ನೆಸ್ ಅನ್ನುವಂಥದ್ದು, ಆರೋಗ್ಯ ಅನ್ನುವಂಥದ್ದು ಕಾಪಾಡಿಕೊಳ್ಳಿ. ಇನ್ನು ಈ ತುಲಾರಾಶಿಯವರ ಶುಭ ಫಲಗಳು ಏನಂದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಬಿಳಿ ಹೂವನ್ನು ಅರ್ಪಣೆಯನ್ನು ಮಾಡಿ. ಮನೆಯಲ್ಲಿ ಕುತ್ಕೊಂಡು ಲಕ್ಷ್ಮಿ ಚಾಲಿಸವನ್ನು ಪಠನೆ ಮಾಡಿ. ಪ್ರತಿ ಶುಕ್ರವಾರ ಹಸುವಿಗೆ ಹುಲ್ಲನ್ನು ಅರ್ಪಣೆ ಮಾಡಿ. ಇದಾಗಿತ್ತು ತುಲಾರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮನ್ನು ಕೆಳಗಂಡ ನಂಬರ್ಗೆ ಕರೆ ಮಾಡ್ಬೋದು ಅಥವಾ ನೇರವಾಗಿ ಕೂಡ ನಮ್ಮನ್ನು ಭೇಟಿಯಾಗ್ಬೋದು. ಧನ್ಯವಾದಗಳು.